ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಹುಬ್ಬಳ್ಳಿಯ ಕೊಪ್ಪಿಕಲ್ ರಸ್ತೆಯಲ್ಲಿ ನಾವಿದ್ದೇವೆ. ಏನು ಒಂದು ಮಧ್ಯರಾತ್ರಿಯಲ್ಲಿ 2 ಗಂಟೆ ಸುಮಾರಿಗೆ ಎಲ್ಲ ಜನರು ಮಲಗಿಕೊಂಡಿರುವಾಗ ಅಚಾನಕ್ ಆಗಿ ಒಂದು ಅಂಗಡಿಯಲ್ಲಿ ಏರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಎಲ್ಲ ಅಂಗಡಿಗಳು ಎಲ್ಲ ಬ್ಲಾಸ್ಟ್ ಆಗಿ ಇಲ್ಲಿ ಶಟರ್ಸ್ ಎಲ್ಲ ಬೆಂಡ್ ಆಗಿರುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ಬನ್ನಿ, ಈ ಅಂಗಡಿ ಮಾಲೀಕರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಬನ್ನಿ ವೀಕ್ಷಕರೇ. ಸರ್, ಏನಾಗಿದೆ ಸರ್? ಸರ್, ಪೊಲೀಸರು ಹೇಳ್ತಾ ಇದಾರೆ ಏರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಸರ್. ನಮಗೂ ಗೊತ್ತಿಲ್ಲ. ನಾವು ರಾತ್ರಿ 11:30 ಅಂಗಡಿ ಬಂದ್ ಮಾಡ್ಕೊಂಡು ಹೋಗಿವಿ. ಅಂಗಡಿ ಬಂದ್ ಮಾಡ್ಕೊಂಡು ನಾವು ಮನೆ ಮುಕ್ಕೊಂಡು ಊಟ ಮಾಡ್ಕೊಂಡು 2 ಗಂಟೆಗೆ ಸೌಂಡ್ ಬಂತು. ಸೌಂಡ್ ಬರುತ್ತೆ ಬಂದೆ ನಾವು ಚೆಕ್ ಮಾಡೋತ್ತೆ. ಸೆಟರ್ಸ್ ಹೋಗಿ ಅಲ್ಲಿ ಆ ಕಡೆ ಬಿದ್ದಿತ್ತು. ಸೆಟರ್ಸ್ ಎಲ್ಲ ಇದನ್ನ ಮಾಡ್ಕೊಂಡು ಇಮಿಡಿಯೇಟ್ ಪೊಲೀಸರಿಗೆ ನಾವು ಇನ್ಫಾರ್ಮ್ ಮಾಡಿವಿ ಸರ್. ಅಲ್ಲ ಸರ್, ಪೊಲೀಸರು ಹೇಳ್ತಾ ಇದ್ದಾರೆ ಏರ್ ಬ್ಲಾಸ್ಟ್ ಆಗಿರ್ಬೋದು ಅಂತ ಹೇಳ್ತಾ ಇದ್ರು, ಅಥವಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ? ಆಗಿರ್ಬೋದು, ಅವ್ರಿಗೂ ಕ್ಲಿಯರ್ ಇಲ್ಲ ರೀ. ನಿಮಗೆ ಏನ್ ಅನಿಸ್ತಿದೆ? ನಮಗೂ ಕ್ಲಿಯರ್ ಇಲ್ಲ ರೀ. ನಾವು ಏನ್ ಅನ್ಬೇಕ್ರಿ, ಸಿಲಿಂಡರ್ ಎಲ್ಲಾರು ತುಂಬಿ ಸಿಲಿಂಡರ್ ಎಲ್ಲ ಹಂಗಾದವ್ರಿ ಅಂಗಡಿ ಒಳಗ. ಅದ್ರ ಬಗ್ಗೆ ಅಂಕಿ ಏನಿಲ್ಲ, ಬೇರೆ ಏನು ಬ್ಲಾಸ್ಟ್ ಅಂಕಿ ಆಗಿಲ್ಲ ಇಲ್ಲಿ. ಅದು ಸೆಟರ್ಸ್ ಅದು ಹೆಂಗ್ ಹೋಗಿತ್ತು ಅದು ಗೊತ್ತಾಗಿದೆ. ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್ ಈ ರೀತಿ ಆಗಿದೆ ಅಂತ ಹೇಳಿ? ರಾತ್ರಿ 2:30 ಗೊತ್ತಾಗಿದೆ. ಅಂದ್ರೆ ಫೋನ್ ಬಂದಿತ್ತು ಅಥವಾ ಹೆಂಗ್ ಗೊತ್ತಾಯ್ತು? ಇಲ್ಲಿ ಹುಡುಗರು ಅಡ್ಡಾಡಕ್ ಕುಂತಿದ್ರಿ, ಸೌಂಡ್ ಬಂತು, ಹಂಗೆ ಬಂದಿದ್ರು. ಏನಾಗಿದೆ ಸರ್? ಏನೇನ್ ಡ್ಯಾಮೇಜ್ ಆಗಿದೆ? ಡ್ಯಾಮೇಜ್ ಅನ್ನಕ ವಾಲ್ ಡ್ಯಾಮೇಜ್ ಆಗೈತ್ರಿ, ಆಮೇಲೆ ಸೆಟರ್ಸ್ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಐಟಮ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಎಷ್ಟ ಅಮೌಂಟ್ ನಿಮ್ಗೆ ಡ್ಯಾಮೇಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಸರ್? ಒಂದು 70,000 ಮಟ್ಟ ಇದನ್ನಾಗಿದೆ. ಸರ್, ಏನ್ ಕಾರಣ ಅಂತೀರಾ? ನಿಮ್ಗೂ ಒಂದು ತಿಳುವಳಿಕೆ ಪ್ರಕಾರ ಏನ್ ಕಾರಣ ಅಂತ ಹೇಳ್ತೀವಿ? ನಮಗೂ ಕ್ಲಾರಿಟಿ ಇಲ್ಲಲ್ಲ ಸರ್, ನಾವ್ ಹೆಂಗ್ ಹೇಳಕ್ ಬರ್ತದೆ ಸರ್? ಅದೇನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಈಗ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂದ್ರೆ ಬೆಂಕಿ ಹತ್ಬೇಕು ಒಂದು, ಇಲ್ಲ ಕಳುವು ಮಾಡ್ಯಾರ ಅಂತ ಸೆಟರ್ಸ್ ಮುರಿಬೇಕು ಒಂದು. ಸೆಟರ್ಸ್ ಏರ್ಲಿಂತ್ರ ಹೊರಗೆ ಅಂತ ಅದ್ರ ನಮಗೂ ಗೊತ್ತಿಲ್ಲ ಏನ್ ರೀಸನ್ ಅಂತ. ಸರ್, ಇವಾಗ ಏನ್ ಬ್ಲಾಸ್ಟ್ ಆಗಿದೆ, ಇದ್ರ ಬಗ್ಗೆ ಏನಾದ್ರು ಪ್ರಕರಣ ದೂರ ದಾಖಲಿಸ್ತಾರ ಅಂತ? ಈ ಸದ್ಯ ಏನಿಲ್ಲ ಸರ್, ಅವ್ರ ಪೊಲೀಸರು ಕೇಳ್ತೀವಿ, ಅವ್ರು ಏನಂತಾರ ಪ್ರಕರಣ ದಾಖಲಿಸಲ ಇದನ್ನ ಮಾಡಿ ಕೇಸ್ ಮಾಡೋದು ಮಾಡಬೇಕು. ಸರ್, ಕೇವಲ ನಿಮ್ಮ ಅಂಗಡಿಗೆ ಮಾತ್ರವಲ್ಲ, ಅಕ್ಕಪಕ್ಕದ ಅಂಗಡಿಗಳಿಗೂ ಡ್ಯಾಮೇಜ್ ಆಗಿದೆ. ಇವಾಗ ಅದು ನಿಮ್ಮ ಅಂಗಡಿಯಿಂದ ಆಗಿದೆ ಅಂತೀರೋ ಅಥವಾ ಬೇರೆ ಯಾವ್ದೋ ಒಂದು ಕಾರಣಕ್ಕೆ ಆಗಿದೆ ಅಂತ ಹೇಳ್ತೀರಿ? ಈಗ ಬಾಜು ಅಂಗಡಿ ಡ್ಯಾಮೇಜ್ ಆಗೈತೆ ಅಂತ ಹೇಳಿದ್ರೆ ನಮ್ ಕಡೆ ಅಂತ ಏನಾಗಿಲ್ಲ. ಗಾಡಿ ಸರಿದೈತಿ, ಅವ್ರ ಸೆಟರ್ಸ್ ಅಷ್ಟೇ ಬೆಂಡ್ ಆಗಿದೆ, ಬೇರೆ ಏನು ಇದನ್ನಾಗಿಲ್ಲ ರೀ. ಮೇಲಿಂದ ಅಂಕಿ ಎಲ್ಲ ಏನ್ ಹಂಚ ಇದನ್ನ ಹಾರೋಗ್ಯ ಇದನ್ನಾಗ್ಯವ್ರಿ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನು ಇದನ್ನಿಲ್ಲ ಸರ್. ತಾವೇನಾದ್ರು ದೂರ ದಾಖಲಿಸ್ತೀರಾ ಸರ್? ಇಲ್ಲ ಅದೇ ಸರ್, ಇಲ್ಲಿ ನೋಡ್ಕೊಂಡು ಅವ್ರು ಏನಂತಾರೆ ಪೊಲೀಸರ ಮೇಲೆ ಡಿಪೆಂಡ್. ಬೆಳಗ್ಗೆ 7 ಗಂಟೆ ಸುಮಾರು ಸ್ಥಳೀಯ ಇದರದ ಏನು ಅಂಗಡಿ ಓನರ್ ಇದಾರೆ, ಅವ್ರು ಫೋನ್ ಮಾಡಿದ್ರು, ಈ ತರ ಹಿಂಗ್ ಬ್ಲಾಸ್ಟ್ ಆಗಿದೆ, ಮತ್ತೇನು ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬಂದಾಗ ನಾವು ಬಂದು ನೋಡಿದಾಗ ಇಲ್ಲಿ ಶಟ್ರಸ್ ಹಾರಿ ಎಲ್ಲ ಹೋಗಿತ್ತು. ಬಟ್ ಏನಾಗಿದೆ ನೋಡ್ತಾ ಇದೀವಿ, ಯಾವ ರೀತಿಯಿಂದ ಸಂಶಯಾಸ್ಪದ ನಮಗ್ ಕಾಣ್ತಾ ಇದೆ. ಯಾಕಂದ್ರೆ ಸ್ಫೋಟ ಆದ್ರೆ ಏನಾದ್ರೂ ಒಂದು ಆಜು ಬಾಜು ಡ್ಯಾಮೇಜ್ ಆಗುತ್ತೆ, ಆದ್ರೆ ಶಟ್ರಸ್ ಅಷ್ಟೇ ಹಾರಿ ಹೋಗಿದೆ. ಮತ್ತೆ ಗ್ಲಾಸ್ ಅಲ್ಲಿ ಏನ್ ಹಂಗೆ ಇದೆ, ಇದೇನ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಪೊಲೀಸ್ ಇಲಾಖೆಯವರೆಗೂ ನಾವು ವಿಷಯನ ತಿಳಿಸಿದೀವಿ, ಅವರು ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ಮತ್ತು ಅಗ್ನಿಶಾಮಕ ಅವ್ರಿಗೂ ಕೂಡ ನಾವು ಮೆಸೇಜ್ ಕೊಡ್ತಾ ಇದ್ವಿ, ಯಾಕಿದು ಆಯ್ತು, ಯಾಕಿದು ದುರಂತ ಆಯ್ತು ಅನ್ನೋದು ನಾವು ಕೂಡ ನೋಡ್ಬೇಕಾಗಿದೆ. ಏನಾಗಿತ್ತು ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ಆಗಿರೋ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ರೆ, ಆಗಿರೋ ಒಂದು ಪ್ರಮಾಣ ನೋಡಿದ್ರೆ, ಎಲ್ಲೋ ಒಂದ್ ಕಡೆ ಅಕ್ಕಪಕ್ಕದವರು ಬೆಚ್ಚಿ ಬೀಳುವಂತ ಒಂದು ಆತಂಕವನ್ನು ಅಂತೂ ಇಲ್ಲಿ ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಕರೆಕ್ಟ್. ಯಾಕಂದ್ರ ಏನ್ ಇದು ಸಂಶಯಾಸ್ಪದ ಕಾಣ್ತಾ ಇದೆ ನೋಡ್ರಿ. ಇಲ್ಲಿ ಶಟ್ರಸ್ ಇಲ್ಲಿಂದ ಹಾರಿ ಅಲ್ಲಿ ಹೋಗ್ತೈತೆ ಅಂದಾಗ ಇದು ಯಾವ ಪ್ರಮಾಣದೊಳಗೆ ಸ್ಫೋಟ ಆಗಿದೆ ಅಂತ. ಈಗ ಏರ್ ಬ್ಲಾಸ್ಟ್ ಆಗುತ್ತೆ, ಆದ್ರೆ ಈ ಪ್ರಮಾಣದೊಳಗೆ ಆಗಿತ್ತಲ್ಲ, ಸಿಲಿಂಡರ್ ಹಂಗೈತಿ, ಆಮೇಲೆ 2 ಸಿಲಿಂಡರ್ ಹಾಗೆ ಇದಾವ, ಫುಲ್ ಅದಾವು, ಅಥವಾ ಏನಾದ್ರು ಒಂದು ಡ್ಯಾಮೇಜ್ ಆಗಿ ಏನಾದ್ರು ಗೊತ್ತಾಗಬೇಕಲ್ಲ, ಏನೋ ಕೆಮಿಕಲ್ ಇರ್ಬೇಕು ಅಥವಾ ಏನೋ ಒಂದು ಅಸಿಡ್ ಇರ್ಬೇಕು ಅಥವಾ ಏನೋ ಒಂದು ಅಂತ ದುರಂತ ಅಂತ ಕೆಲಸ ಅದು ಕಾಣ್ತಾ ಇಲ್ಲ ನಮ್ಗೆ. ನಾವೆಲ್ಲ ನೋಡಿದೀವಿ. ನೋಡಿ, ಈಗಾಗಲೇ ತನಿಖೆ ಆಗ್ತಾ ಇದೆ, ಸೂಕ್ತವಾದ ಆಗ್ಲಿ ಅಂತ ನಾವು ಅದು ಇಲಾಖೆದವ್ರಿಗೆ ನಾವು ಮನವಿ ಮಾಡ್ತೀವಿ. ಇಲ್ಲಿನ ಜನರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀವಿ? ಏನ್ ಜಾಗೃತಿ ಇರ್ಬೇಕು. ಯಾಕಂದ್ರೆ ಈಗ ನಾವು ಅಂಗಡಿ ಬಂದ್ ಮಾಡೋ ಹೊತ್ನಾಗ, ಅಂಗಡಿ ತೆಗಿಯೋ ಹೊತ್ನಾಗ ಎಲ್ಲ ನೋಡಿ ಲೈಟ್ ಆಫ್ ಮಾಡಿ, ಯಾವುದೇ ಇಂತ ಏನ್ ಗ್ಯಾಸ್ ಆಯ್ತು ಅಥವಾ AC ಗಳಾಯ್ತು ಎಲ್ಲ ಆಫ್ ಮಾಡಿ ಹೋಗ್ಬೇಕು. ಯಾಕಂದ್ರೆ ಏನಾಗುತ್ತೆ, ನಾವು ಗಡಬಡಿ ಒಳಗೆ ಅಂಗಡಿ ಬಂದ್ ಹೊರಗೆ ಬಿಡ್ತೀವಿ, ಗ್ಯಾಸ್ ಚಾಲು ಇರ್ತೈತಿ, ಅಥವಾ ಏನಾರು ಒಂದು ಕರೆಂಟ್ ಇಂದ ಇರ್ತೈತಿ, ಏನೋ ಎಕ್ಸೆಟ್ರಾ. ಈಗ ಅದಕ್ಕೆ ಅನಾಹುತ ಆಗುವಂತ ಸಾಮಗ್ರಿಗಳನ್ನ ನೋಡಿ ಎಲ್ಲ ಬಂದ್ ಮಾಡಿ ಎಚ್ಚರದಿಂದ ಇರ್ಬೇಕಂತ ಕೇಳಿರಲ್ಲ ವೀಕ್ಷಕರೇ. ಇದು ಸ್ಥಳೀಯ ಮುಖಂಡರಾದಂತಹ ಪ್ರಕಾಶ್ ಬುರ್ವರ್ ಮಾತಾಗಿತ್ತು. ಪೊಲೀಸ್ ಇಲಾಖೆಯೊಂದಿಗೆ ಜನರು ಕೂಡ ಜಾಗೃತಿಯಿಂದ ವಹಿಸಬೇಕು. ತಮ್ಮ ಗ್ಯಾಸ್ ಆಗಿರ್ಬೋದು ಅಥವಾ ವಿದ್ಯುತ್ ಆಗಿರ್ಬೋದು, ತಾವು ಅದನ್ನ ಆಫ್ ಮಾಡಿ ಹೋಗ್ಬೇಕು ಅನ್ನೋಂತ ಮಾತು ಕೂಡ ಅವರು ಹೇಳಿದ್ದಾರೆ. ಅಂಗಡಿ ಮಾಲೀಕರಾದಂತ
ಅವರ ಒಂದು ಮಾತು ಪ್ರತಿಕ್ರಿಯೆ, ಸದ್ಯದ ಪ್ರತಿಕ್ರಿಯೆ ಹೀಗಿತ್ತು. ಮುಂದಿನ ದಿನದಲ್ಲಿ ಈಗ ಅವರು ಕಾದು ನೋಡ್ತಾರೆ, ನೋಡಿಕೊಂಡು ದೂರನ್ನು ದಾಖಲಿಸುವಂತ ಮಾತನ್ನ ವಿಚಾರವನ್ನು ಕೂಡ ಅವರು ತಿಳಿಸಿದ್ದಾರೆ. ಹುಬ್ಬಳ್ಳಿ ಜೊತೆಗೆ ಲೋಹಿತ್ ಬಸವ, ಹುಬ್ಬಳ್ಳಿ.